ಅದಕ್ಕೆ ಬೆಳಗ್ಗೆ ಎದ್ದು ಹೋದ್ರ ಈ ಕಡೆ ಬನ್ನಿ ಹೊರ ಮಾಂತೇಶಪ್ಪ ಏನ್ ಹಠ ಮಾಡಕತ್ರಿ ನಾನು ಬಿಟ್ಟಿರಾಕ ನಾ ಯಾಕಂತ ಅಳಕತ್ತಿ ಬಿಟ್ಟ ಅಟ್ರಾಗ ನಿಮ್ಮ ಅಕ್ಕವ್ರು ಬಂದು ಇಲ್ಲ ನಾ ಎಲ್ಲ ತಿಳಿಸಿ ಹೇಳ್ತೀನಿ ನೀವು ಹೋಗಪ್ಪ ಅಂದ್ರು ಅದಕ್ಕೆ ಬಿಟ್ಟು ಬಂದಿದ್ದೀನಿ. ಅವನಿನ್ನು 6 ವರ್ಷದ ಮಗು. ಹೆತ್ತವ್ರನ್ನ ಬಿಟ್ಟಿರ್ಬೇಕಾದ್ರೆ ಅವನ ಬುದ್ಧಿ ಇನ್ನೂ ಬೆಳಿಬೇಕು. ಮೇಲಾಗಿ ಅವನು ದೊಡ್ಡ ವಿದ್ಯಾವಂತನಾಗ್ಬೇಕೆಂಬ ಆಸೆಯಿಂದಲ್ವೇ ನಾನು ಅವನನ್ನ ಬೆಂಗಳೂರಿಗೆ ಕಳಿಸ್ಕೊಟ್ಟಿದ್ದೆ. ದೊಡ್ಡ ವಿದ್ಯಾವಂತನಾಗಿ ಅವ್ರ ಅಪ್ಪರಂಗ ಸುತ್ತ 40 ಹಳ್ಳಿ ಜನರಿಗೂ ನ್ಯಾಯ ಹೇಳೋ ದೊಡ್ಡ ನಿಜ ಮಾತು. ನನಗೆ 10 ಮಕ್ಕಳಿಲ್ಲ. ಇರುವುದು ಒಬ್ಬ ಮಗ ಮಾಂತೇಶ. ನಮ್ಮಿಬ್ಬರ ಗಂಡ ಹೆಂಡತಿಯರ ಬಾಯಿಗೆ ಕಣ್ಣಾಗ್ಬೇಕಾಗಲ್ಲ. ಅವನನ್ನು ಹಡಿಬೇಕಾದ್ರೆ 10 ಅಮಾವಾಸ್ಯೆ ಹರಕ್ಕೆ ಹೊತ್ತು ಹೆತ್ತ ಮಹಾದೇವಿ, ನಿನ್ನ ಹೊಟ್ಟೆಯಲ್ಲಿ ಗಂಡು ಮಗು ಹುಟ್ಲಿ ಅಂತ ರುದ್ರನು ಕೂಡ ಹಲವಾರು ದೇವರುಗಳಿಗೆ ತುಪ್ಪದ ದೀಪ ಹಚ್ಚಿ ಬಂದಿದ್ದಾರೆ. ಅಷ್ಟೇ ಅಲ್ವೇ, ಗಂಡ ಸಂತಾನನೇ ಈ ಮನೆಗೆ ಬರಬೇಕು ಅಂತ ಕೈಯಲ್ಲಿ ಕರ್ಪೂರದಾರತಿ ಹಚ್ಚಿ ತನ್ನ ಕುಲದೇವತೆ ಬೆಳಿ ಬಂದಿದ್ದಾರೆ. ಏನಂತ ಕರಿಬೇಕಪ್ಪ ನಿನ್ನ? ವಯಸ್ಸಲ್ಲಿ ಚಿಕ್ಕವನಾದ್ರೂ ನೀತಿಯಲ್ಲಿ ಬಹಳ ದೊಡ್ಡ ನೀನು. ನಿನಗೆ ಮಕ್ಕಳಾಗಲಿ ಇದ್ರು ಬೇರೆಯವ್ರಿಗೆ ಮಕ್ಕಳಾಗ್ಲಿ ಅಂತ ಆ ದೇವ್ರ ಹತ್ರ ತುಪ್ಪದ ಅಭಿಷೇಕ ಮಾಡಿಸ್ತಿದೆ ಅಂತ ನಾನು ಚಿರಋಣಿ ಆಗಿರ್ತೀನಿ. ಹಾಗೆ ಆದಷ್ಟು ಬೇಗ ಆ ದೇವರು ಕೂಡ ನಿನಗೆ ಸಂತಾನ ಭಾಗ್ಯ ಕರುಣಿಸ್ಲಿ ಅಂತ ನಾನು ಹಾಗೆ ಹೊತ್ಕೊಳ್ತೀನಿ. ಆಯ್ತಾ? ನೋಡ್ರಿ, ಈಗ ಈ ಮನೆ ಒಳ್ಳೇದಾಗಲ್ಲ ಅನ್ನೋದ ನನ್ನ ಆಸೆ ಅಲ್ರಿ. ಇವತ್ತು ತಾನೇ ಬಂದಿದೆ ಮತ್ತು ಹೋಗ್ತೀನಿ. ಅದು ನನ್ನ ಹೆಂಡತಿಗೆ ಬಾಕಿ ಬಿಟ್ಟಿರ್ತಾರ್ರಿ ನೋಡ್ರಿ, ಅದಕ್ಕೆ ನಮ್ಮ ಅಕ್ಕಿ ಮಾವ ಹೇಳ್ಕೇಳಿ ನಾನು ಇವತ್ತು ಹೋಗಬೇಕು. ಅಂದ್ರೆ ನಿನ್ನ ಹೆಂಡತಿ ಈಗ ಗರ್ಭವತಿ. ಮತ್ತೆ ಇಷ್ಟು ದಿವಸ ಆದ್ರೂ ಈ ವಿಷಯ ನಮ್ಗೆ ಹೇಳಿಲ್ವಲ್ಲ? ಅಕ್ಕಿ ಹೇಳೋ ಮಟ್ಟ ನನಗೂ ಗೊತ್ತಾಗಿರ್ತಿಲ್ರಿ. ಅಲ್ಲೋ, ಈ ವಿಷಯನ ಮುಂಚಿತವಾಗಿ ಹೇಳಿದ್ರೆ ಪದ್ಧತಿ ಪ್ರಕಾರ ನಿನ್ನ ಹೆಂಡತಿ ನನಗೆ ಸಹೋದರಿ ಸಮಾನ. ಮನೆ ಕರೆದು ಭರ್ಜರಿಯಾಗಿ ಸೀಮಂತ ಕಾರಣ ಮಾಡಿ ಕಳಿಸ್ಬೋದಾಗಿತ್ತಲ್ಲ ಅಂತ. ಈಗಲೂ ಕಾಲ ಮಿಂಚಿಲ್ಲ. ನಿನ್ನ ಹೆಂಡತಿ ಹುಟ್ಟಿಯಲ್ಲಿ ಹುಟ್ಟುವುದೇ ಗಂಡು ಮಗು. ಗಂಡು ಮಗು ಹುಟ್ಟಿದ ತಕ್ಷಣ ದಂಪತಿಗಳ ಸಮೇತ ಮಗನ ಎತ್ಕೊಂಡು ನಮ್ಮ ಮನೆಗೆ ಬನ್ನಿ. ನಾನೇ ನನ್ನ ಕೈಯಾರೆ ಚಿನ್ನದ ಸರ ಮಗುವಿನ ಕೊರಳಿಗೆ ಹಾಕಿ 100 ಕಾಲ ಸುಖವಾಗಿ ಬಾಳುವಂತ ತುಂಬ ಹೃದಯದಿಂದ ಮಗುವಿಗೆ ಆಶೀರ್ವಾದ ಮಾಡ್ತೀನಿ. ಯಾಕೆ ಹಾಗಂತೀರಾ? ರುದ್ರ, ನಿನಗೆ ಮೊದಲ ಸಲ ಹುಟ್ಟೋದು ಹೆಣ್ಣು ಮಗುನೇ. ಆ ಮಗುನ ನಮ್ಮನೆ ಕರ್ಕೊಂಡ್ ಬಾ. ನಾನು ಅವಳಿಗೆ ಚಿನ್ನದ ಸರ ಹಾಕಿ ಕಳಿಸ್ತೀನಿ. ಏನ್ ಮಹಾರಾಣಿಯವರು ಹೆಣ್ಣು ಹುಟ್ಟುತ್ತೆ ಅಂತ ಹೇಳ್ತಾ ಇದ್ರಲ್ಲ? ಹೌದು, ರುದ್ರನಿಗೆ ಮೊದಲೇ ಮಗು ಹೆಣ್ಣೆ. ಮೊದಲೇ ಮಗು ಗಂಡು. ನಾನು ಹೇಳ್ತಾ ಇದ್ದೀನಿ ಮೊದಲೇ ಮಗ ಗಂಡು. ಇಲ್ಲ, ಹೆಣ್ಣು. ಅಲ್ಲ, ಕೂಸು ಹುಟ್ಟಕ್ಕಿಂತ ಮೊದಲೇ ಕುಲಾಯಿ ಹೊಲಿಸಿದ್ರು ಅನ್ನಂಗ ನೀವೇ ಯಾಕೆ ಸುಮ್ಮನೆ ಬಡದಾಡಕತ್ರಿ ಡೇಟ ಹೇಳ್ತಿ? ಅಲ್ರಿ ದನ್ಯಾರ ಅವರ ನಾನು ಹೆಂಡತಿ ಹೊಟ್ಟಿಲ್ಲದಾಳ ಮೇಲೆ ಅಕ್ಕಿ ಹಡಿ ಹಾಕಬೇಕ. ಹಿಂದೆಲ್ಲ ಹಡಿಯಬೇಕು. ಅಕ್ಕಿ ಹೆಣ್ಣರ ಹುಟ್ಟಿ ಗಂಡರ ಹುಟ್ಲಿ ಯಾವ್ದು ಹುಟ್ಟಿದ್ರು ಚಿನ್ನ ಸ್ವರ ಹಾಕಿ ಬಂದಿರಲ್ಲ, ನಿಮ್ ತೃಪ್ತಿ ಆಗೋವರೆಗೂ ಬೇಕಾದಷ್ಟು ಹಾಕಿದ್ರೆ ದೇವಿ, ನೀನೇನೇ ಅನ್ನೋ ರುದ್ರ ಮುತ್ತಿನಂತ ಮನುಷ್ಯನ. ಹೌದು, ರುದ್ರ ಮುತ್ತಿನಂತ ಮನುಷ್ಯ. ಇನ್ನು ನೀವು ಅಂತಿಂತ ಮನುಷ್ಯರಲ್ಲ, ನೀವು ಬಂಗಾರದ ಮನುಷ್ಯರು. ರುದ್ರ ಮುತ್ತಿನಂತ ಮನುಷ್ಯ, ನಾನು ಬಂಗಾರದಂತ ಮನುಷ್ಯ. ಮತ್ತೆ ತಾವು? ಅದು ನೀವೇ ಹೇಳ್ಬೇಕು ತಾನೆ. ನೀನು ನನ್ನ ಹೃದಯ ದೇವತೆ ಕಣೆ, ನನ್ನ ಹೃದಯ ದೇವತೆ.